KTM ಅಲ್ಲಿ ಒಂದು ಮುಖ್ಯ ಪಾತ್ರವನ್ನು ನಿರ್ವಹಿಸಿದ್ದೀನಿ, ಕಾರ್ತಿಕನ ಪಾತ್ರವನ್ನು ನಿರ್ವಹಿಸಿದ್ದೀನಿ. ಒಂದು ಜರ್ನಿ ಇದೆ ಪಾತ್ರಕ್ಕೆ. ಒಂದು 17-18 ವರ್ಷದಿಂದ ಪಾತ್ರ ಶುರುವಾದರೆ ಅವನ ಇಡೀ ಲೈಫ್ನ ಒಂದು ಜರ್ನಿ ಇದೆ. ಇಡೀ ಸಿನಿಮಾ ಕಥೆ ಅಂದರೆ ಅವನ ಜರ್ನಿ ಬರುತ್ತೆ. ಅದ್ರ ಜೊತೆಗೆ ಬೇರೆ ಬೇರೆ ಪಾತ್ರಗಳು ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ ಅವನ ಲೈಫಲ್ಲಿ, ಆ ಪಾತ್ರಗಳು ಬಂದು ಹೋದ ಮೇಲೆ ಏನಾಗುತ್ತೆ ಅವನ ಲೈಫಲ್ಲಿ ಅನ್ನೋದು ಈ ಸಿನಿಮಾದ ಒಂದು ಕಥೆ. ಅದ್ಭುತವಾಗಿತ್ತು ಎಕ್ಸ್ಪೀರಿಯೆನ್ಸು, ಭಾಳ ಕಲಿಯೋದಿತ್ತು. ಆ್ಯಂಡ್ ಖುಷಿ ಆಗುತ್ತೆ. ಈ ಸಿನಿಮಾ ಒಬ್ಬ ಕಲಾವಿದನಾದವನಿಗೆ ಅವನಲ್ಲಿ ಒಳಗಿರುವ ಕಲಾವಿದನ ತೋರಿಸೋದಕ್ಕೆ ಕೆಲವೊಂದು ಪಾತ್ರಗಳು ಬೇಕಾಗುತ್ತೆ. ಕಾರ್ತಿಕ್ ಪಾತ್ರ ಅಂಥ ಪಾತ್ರ. ನನ್ನೊಳಗಿರುವ ಕಲಾವಿದನ ಹೊರಗಡೆ ಜನರಿಗೆ ಪರಿಚಯ ಮಾಡಿಸೋದಕ್ಕೆ. ಅಂದರೆ ಈ ಮುಂಚೆ ಒಂದಿಷ್ಟು ಪಾತ್ರಗಳನ್ನು ನೋಡಿದ್ದಾರೆ, ಬಟ್ KTM ಅಲ್ಲಿ ಭಾಳ ವಿಭಿನ್ನವಾಗಿ ಶಾಕ್ ಆಗುವ ರೀತಿಯಲ್ಲಿ ನಾನು ನೋಡ್ತಾರೆ. ಆ್ಯಂಡ್ ಇಷ್ಟ ಆಗುತ್ತೆ ಅಂತ ಕೂಡ ಭಾವಿಸಿದ್ದೀನಿ ನಾನು. ಏನು ಸರ್ ಒಂದು ಟೈಟಲ್ ಡಿಫ್ರೆಂಟ್ KTM ಅಲ್ಲಿ ಏನು ಬೈಕ್ ಮಾತಾಡೋದು ಇದರಲ್ಲಿ ಏನು ಅಂತ KTM ಅಂತಂದರೆ ಏನು ಅಂತ ನಿಮ್ಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಅಂದರೆ ಅದು ಇರೋದಕ್ಕೆ ಒಂದು ಮುಖ್ಯ ಕಾರಣ ಇದೆ. ಆ್ಯಂಡ್ ಈ ಸಿನಿಮಾದಲ್ಲಿ ಕೂಡ ಒಂದು ಸೀಕ್ವೆನ್ಸಲ್ಲೇ ಅದು ರಿವೀಲ್ ಆಗುತ್ತೆ. ಟೈಟಲ್ ಥರ ಬರೋದಿಲ್ಲ ಬಿಗಿನಿಂಗ್ ಸಿನಿಮಾದಲ್ಲಿ. ಈ KTM ಯಾಕೆ ಇಟ್ಟಿದ್ದೀವಿ, ಅದು ಏನು ಕಾರಣ ಅನ್ನೋದು ನಿಮಗೆ ಒಂದು ಸೀಕ್ವೆನ್ಸಲ್ಲಿ ರಿವೀಲ್ ಆಗುತ್ತೆ. ಅದಕ್ಕೆ ಅಂತ ಒಂದು ಸೀಕ್ವೆನ್ಸ್ ಕೂಡ ಇದೆ ಸಿನಿಮಾದಲ್ಲಿ. ನೀವು ಸಿನಿಮಾ ನೋಡೋದು ನಿಮ್ಗೆ ಗೊತ್ತಾಗುತ್ತೆ. ಸಿನಿಮಾ ನೋಡೋದು ಗೊತ್ತಾಗುತ್ತೆ ನಿಮಗೆ ಅದೇನು ಇತ್ತ ಅಂತ. ನನ್ನ ಕ್ಯಾರೆಕ್ಟರ್ ಒಂದು ತುಂಬ ಮಿಡಲ್ ಕ್ಲಾಸ್ ಫ್ಯಾಮ್ಲಿಯಲ್ಲಿ ಶಿ ಬಿಲಾಂಗ್ಸ್ ಟು. ಸೊ ಸಿಂಪಲ್ ಹುಡುಗಿ. ನಾವು ದಿನ ನೋಡ್ತೀವಿ ಆ ಥರ ನಮ್ಮ ಅಕ್ಕಪಕ್ಕ ಇರ್ತಾರೆ, ಆ ಥರನೇ ಕ್ಯಾರೆಕ್ಟರ್ ಯಾವ್ದು. ಸೊ ರಿಲೇಟಿಬಿಲಿಟಿ ತುಂಬ ಇತ್ತು. ಸೊ ನಾನು ಹೆಂಗಿದ್ದೀನಿ ಆಲ್ಮೋಸ್ಟ್ ಹಾಗೆ ಇದ್ದಾರೆ ನನ್ನ ಕ್ಯಾರೆಕ್ಟರ್ ಕೂಡ. ತುಂಬ ಒಬಿಡಿಯೆಂಟ್ ಆಗಿದ್ದಾರೆ. ಮತ್ತು ಒಂದು ಆ್ಯಂಬಿಷನ್ ಇದೆ ಅವ್ರ ಲೈಫಲ್ಲಿ. ಸೊ ಅದನ್ನೇ ಫಾಲೋ ಮಾಡ್ತಾ ಹೋಗ್ತಾರೆ. ಸೊ ಗರ್ಲ್ ನೆಕ್ಸ್ಟ್ ಡೋರ್ ಅಂತ ಹೇಳ್ಬೋದು. ಸೊ ನನ್ನ ಪಾತ್ರ ಒಂಚೂರು ಆಪೋಸಿಟ್ ಕ್ಯಾರೆಕ್ಟರ್ ಥರ ಇದೆ. ಇವಳಿಗೆ ಜಾಸ್ತಿ ಆ್ಯಂಬಿಷನ್ ಈ ಥರನೇ ಆಗಬೇಕು ಅಂತ ಏನೂ ಆಸೆ ಇಲ್ಲ. ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಅಂದರೆ ತುಂಬ ಪ್ರಾಕ್ಟಿಕಲ್ ಹುಡುಗಿ ಇವಳು. ಆ್ಯಂಡ್ ಬೇರೆಯವ್ರ ಜೊತೆ ಜಾಸ್ತಿ ಮಾತಾಡಲ್ಲ, ಬಟ್ ಶಿ ಕೇರ್ಸ್ ಅ ಲಾಟ್ ಫಾರ್ ದ ಪೀಪಲ್ ಅರೌಂಡ್ ಹರ್. ಹಿಂದ್ಗಡೆ ಪೋಸ್ಟರಲ್ಲಿ ಒಂದೊಂದು ಇದೆ. ಇದ್ರಲ್ಲಿ ನೋಡಿದ್ರೆ ಲವಲ್ ಬಿದ್ದಿರೋ ಬಿಡ್ತಿರೋ ಥರ ಇದೆ, ಇದ್ರಲ್ಲಿ ಲವಲ್ ಬಿದ್ದಿರೋದು, ಇದ್ರಲ್ಲಿ ನೋಡಿದ್ರೆ ಲವಲ್ ಕೈ ಕೊಟ್ಟಿರೋದು. ಏನು ಸರ್ ಪೋಸ್ಟರಲ್ಲಿ ಯಾವ ಜರ್ನಿ ಸರ್, ಅದೇ ಹೇಳಿದ್ನಲ್ಲ, ನಾವು 17 ವರ್ಷ ಇದ್ದಾಗ ನಮಗಿರೋ ಮನಸ್ಥಿತಿ ಬೇರೆ, ನನಗೆ 22 ವರ್ಷ ಆದಮೇಲೆ ಬರೋ ಮನಸ್ಥಿತಿ ಬೇರೆ, ನನಗೆ 30 ವರ್ಷ ಆದಮೇಲೆ ಬರೋ ಮನಸ್ಥಿತಿ ಬೇರೆ. ಒಂದೇ ವ್ಯಕ್ತಿ ಬಟ್ ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ಮನಸ್ಥಿತಿಯಲ್ಲಿ ಇರ್ತೀವಿ. ಅದು ಮೇ ಬಿ ಬಿಕಾಸ್ ಆಫ್ ನಮ್ಮ ಜೀವನಕ್ಕೆ ಬಂದು ಹೋಗೋ ಜನರಿಂದ ಆಗಿರ್ಬೋದು, ಅಥವಾ ನಮ್ಮ ಜೀವನದಲ್ಲಿ ನಡೆಯೋ ಸನ್ನಿವೇಶಗಳಾಗಿರ್ಬೋದು. ಸೊ ನಮ್ಮನ್ನು ಬದಲಾಯಿಸ್ತಾ ಹೋಗುತ್ತೆ. ಸೊ ಒಬ್ಬ ವ್ಯಕ್ತಿ ಇಲ್ಲಿರೋನು ಹೀಗಾಗಬೇಕಂದ್ರೆ ಒಂದು ಜರ್ನಿ ಇದೆ, ಎಲ್ಲದಕ್ಕೂ ಒಂದು ಕಾರಣ ಇದೆ. ನಾನು 5 ವರ್ಷ ಹಿಂದೆ ಏನು ಯೋಚನೆ ಮಾಡ್ತೀನೋ ಅದೇ ರೀತಿ ಇವತ್ತು ಯೋಚನೆ ಮಾಡೋದಿಲ್ಲ. ಒಂದಿಷ್ಟು ಯೋಚನೆಗಳು ಬದಲಾಗಿರುತ್ತೆ. ಪೂರ್ತಿಯಾಗಲ್ಲದೆ ಇದ್ದರೂ ಸ್ವಲ್ಪ ಸ್ವಲ್ಪನಾದ ಯೋಚನೆಗಳು ಬದಲಾಗಿರುತ್ತೆ. ಸೊ ಆ ಜರ್ನಿ ಸರಿ. ಇವರಿಬ್ಬರು ಕಾರಣ, ಇವರಿಬ್ಬರ ಜೊತೆ ಸಾಕಷ್ಟು ಪಾತ್ರಗಳಿವೆ ಸಿನಿಮಾದಲ್ಲಿ, ಅವರುಗಳು ಕಾರಣ. ಸೊ ಎಲ್ಲ ಈ ಸಿನಿಮಾ ಒಂದೇನು ಅಂತಂದರೆ ಲಾರ್ಜರ್ ದೆನ್ ಲೈಫ್ ಅಲ್ಲ. ಈ ಸಿನಿಮಾ ನೀವು ದಿನನಿತ್ಯ ನೋಡುವಂಥ ಪಾತ್ರಗಳು, ನೀವು ನಿಮ್ಮ ಕಾಲೇಜಲ್ಲಿ ನೋಡಿರುವಂಥ ಪಾತ್ರಗಳು, ನೀವು ನಿಮ್ಮ ಕಾಲೇಜ್ಗೆ ಹೋಗುವಾಗ ರೋಡಲ್ಲಿ ಕೂಡ ಬಿದ್ದಿದ್ರೆ ಆ ಪಾತ್ರ. ಸೊ ಈ ಥರದ ಪಾತ್ರಗಳು ನೀವು ದಿನನಿತ್ಯ ನೋಡುವಂಥ ಪಾತ್ರಗಳೇ ಸ್ಕ್ರೀನ್ ಮೇಲೆ ಬರ್ತವೆ. ಸೊ ನೀವು ತುಂಬ ರಿಲೇಟ್ ಮಾಡ್ಕೊತೀರ ಪಾತ್ರವನ್ನು ನೋಡಿದಾಗ, ಸಿನಿಮಾವನ್ನು ನೋಡಿದಾಗ. ಇದೇ ಥರ ನಮ್ಮ ಪಕ್ಕದ ಮನೆ ಹುಡುಗಂಗಾಗಿತ್ತು, ಇದೇ ಥರ ನನ್ನ ತಮ್ಮಂಗಾಗಿತ್ತು, ಇದೇ ಥರ ಇನ್ನೊಬ್ರಿಗೆ ಯಾರಿಗೂ ಆಗಿತ್ತು. ಸೊ ಈ ರೀತಿ ರಿಲೇಟ್ ಮಾಡ್ಕೊತಾ ಹೋಗ್ತೀರ ಕಥೆನ. ಈ ಸಿನಿಮಾ ಲವ್ ಸ್ಟೋರಿ ಹೌದು, ಬರೀ ಲವ್ ಸ್ಟೋರಿ ಅಲ್ಲ, ಬೇರೆ ಅಂಶಗಳು ಸಾಕಷ್ಟು ಇದೆ. ಈ ಥರ ಡಿಫ್ರೆಂಟ್ ಲುಕ್ಕಲ್ಲಿ ಇದೆ ಫಸ್ಟ್ ಟೈಮ್ ಈ ಥರ ಕಾಣಿಸ್ಕೊಂಡಿದ್ದೀನಿ ಫುಲ್ ಹೆಂಗಲ್ಲಿ. ಹೌದು ಸರ್, ಹೌದು. ಇದೇ ಸಿನಿಮಾದ ಫಸ್ಟ್ ಟೈಮ್ ಕಾಣಿಸ್ಕೊಬೇಕು. ಅಂದರೆ ಈಗ ಶುರು ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಎಲ್ಲ ಹೊಸ ಎಕ್ಸ್ಪೀರಿಯನ್ಸ್. ಸೊ ಹಾಗಾಗಿ ಎಷ್ಟು ಖುಷಿ ಕೊಡ್ತಾರೆ? ಭಾಳ ಖುಷಿ ಕೊಡೋದೇ ಹೇಳಿದ್ನಲ್ಲ, ಒಬ್ಬ ಕಲಾವಿದನಿಗೆ ಆ ಪ್ಲ್ಯಾಟ್ಫಾರ್ಮ್ ಸಿಗೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ತನ್ನ ಒಳಗಿರೋ ಕಲಾವಿದನ್ನ ಆಚೆ ಜನರಿಗೆ ತೋರಿಸೋದಕ್ಕೆ ಆ ಪ್ಲ್ಯಾಟ್ಫಾರ್ಮ್ ನನಗೆ ಮೋಸ್ಟ್ಲಿ KTM ಸಿಕ್ಕಿದೆ. ಒಂದಿಷ್ಟು ಕಲಿಕೆಗಳಿತ್ತು. ಆ್ಯಂಡ್ ಬೇರೆ ಬೇರೆ ಥರದ, ಈಗ ನಾನು 17 ವರ್ಷದ ಮನಸ್ಥಿತಿಗೆ ಹೋಗೋದು
ಅದೊಂದು ಲರ್ನಿಂಗ್ ಪ್ರೊಸೆಸ್ ಮತ್ತೆ ವಾಪಸ್ ಅನ್ಲರ್ನಿಂಗ್ ಪ್ರೊಸೆಸ್ ಅಂತ ಹೇಳ್ತೀನಿ. ಲರ್ನಿಂಗ್ ಪ್ರೊಸೆಸ್ಗಿಂತ ಅನ್ಲರ್ನಿಂಗ್ ಪ್ರೊಸೆಸ್ ಅಂತ ಹಿಂದಕ್ಕೆ ಹೋಗೋದು ಮತ್ತೆ ಮುಂದಕ್ಕೆ ಹೋಗೋದು. ನನ್ನ ವಯಸ್ಸಿಗಿಂತ ಮುಂದಿನ ಪಾತ್ರಗಳು ಮಾಡಿದ್ದೀನಿ. ಸೊ ಮುಂದಕ್ಕೆ ಹೋಗೋದು ಮತ್ತೆ ಅದು ಲರ್ನಿಂಗ್ ಪ್ರೊಸೆಸ್ ಅದು ವಾಪಸ್ ಇದೆ. ಸೊ ಈ ಥರದ ಕಲಿಕೆಗಳು ಬಹಳಷ್ಟು ಇತ್ತು, ಬಹಳಷ್ಟು ಸಮಯ ತೊಗೊಂಡು ಮಾಡಿದ್ದೀವಿ ಸಿನಿಮಾನ. ಭಾಳಷ್ಟು ಟ್ರಾನ್ಸ್ಫಾರ್ಮೇಷನ್ ಇತ್ತು, ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್ಗಳಿತ್ತು. ಅದು ಒಂಥರ ಖುಷಿ ಕೊಡ್ತು. ಯಾವುದು ಸುಲಭವಾಗಿಲ್ಲ, ಡೆಫಿನೆಟ್ಲಿ ಎಲ್ಲದಕ್ಕೂ ಭಾಳ ಪರಿಶ್ರಮ ಪಟ್ಟಿದ್ದೀವಿ. ಇಡೀ ಟೀಮ್ ತುಂಬ ಶ್ರದ್ಧೆಯಿಂದ ತುಂಬ ಆನೆಸ್ಟಾಗಿ ಮಾಡಿದ್ದೀವಿ ಈ ಸಿನಿಮಾನ. ಇಬ್ಬರು ಕೂಡ ಅಷ್ಟೇ ಎಫರ್ಟ್ಸ್ ಹಾಕಿ, ಯಾಕಂದರೆ ಇವ್ರ ಪಾತ್ರ ಆಗಿರ್ಬೋದು, ಅವ್ರ ಪಾತ್ರ ಆಗಿರ್ಬೋದು, ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಸಾಕಷ್ಟು ಎಫರ್ಟ್ಸ್ಗಳನ್ನ ಹಾಕಿ ಈ ಸಿನಿಮಾನ ಮಾಡಿದ್ದಾರೆ. ಖುಷಿ ಇದೆ. ಓವರಾಲ್ ಸಿನಿಮಾ ಇವತ್ತು ಮೂಡಿ ಬಂದಿರೋ ರೀತಿ ಸಿನಿಮಾನ ನೋಡಿದಾಗ ಎಲ್ಲೋ ಒಂದು ಕಡೆ ಅನಿಸುತ್ತೆ, ಇದು ಆಡಿಯನ್ಸಿಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ, ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ ಖಂಡಿತವಾಗ್ಲೂ ಅನಿಸುತ್ತೆ. ಎಷ್ಟು ಖುಷಿ ಕೊಡ್ತು ಅಂತ? ಡೆಫಿನೆಟ್ಲಿ ತುಂಬ ಖುಷಿ ಆಗುತ್ತೆ. ಅಂದರೆ ನನ್ನ ಸೆಕೆಂಡ್ ಕನ್ನಡ ಫಿಲ್ಮ್ ಇತ್ತು ಇದು, ಅಂದರೆ ಶೂಟ್ ವೈಸ್ ನೋಡಿದರೆ. ಸೊ ಆವಾಗ ಏನೂ ಗೊತ್ತಿರಲಿಲ್ಲ, ತುಂಬ ಹೊಸಬ್ರು, ಏನು ಎಕ್ಸ್ಪೀರಿಯನ್ಸ್ ಇಲ್ಲ, ಐಡಿಯಾ ಇಲ್ಲ, ಹೊಸ ಜನ, ಹೊಸ ಭಾಷೆ, ಹೊಸ ಜಾಗ, ಹೊಸ ಕಲ್ಚರ್ ಎಲ್ಲ ಹೊಸದಿತ್ತು. ಸೊ ಆವಾಗ ಆ್ಯಕ್ಚುಲಿ ಐ ಶುಡ್ ಥ್ಯಾಂಕ್ ದೀಕ್ಷಿತ್ ಫಾರ್ ಬೀಯಿಂಗ್ ವೆರಿ ಪೇಷಂಟ್. ಆ್ಯಕ್ಚುಲಿ ಐ ರಿಮೆಂಬರ್ ನನ್ನಿಂದ ಆವಾಗ ಒಂದೆರಡು ಸೀನ್ಸಲ್ಲಿ ತುಂಬ ರೀಟೇಕ್ಸ್ ಆಗ್ತಿತ್ತು. ಬಟ್ ಹಿ ವಾಸ್ ವೆರಿ ಪೊಲೈಟ್ ಆಲ್ಸೋ, ಪೇಷಂಟ್ ಆಲ್ಸೋ. ಇವರು ಆಗಲಿ, ನಮ್ಮ ಎಲ್ಲ ಟೀಮ್, ನಮ್ಮ ಡೈರೆಕ್ಟ್ರು ಆಗಲಿ, ಸೊ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಅಷ್ಟು ಟೈಮ್ ಕೊಟ್ಟರು, ಸ್ವಲ್ಪ ಟೈಮ್ ತೊಗೊಳ್ಳಿ ಪರವಾಗಿಲ್ಲ ಹಿಂಗೆ ಮಾಡಿ, ಆ ಥರ ಎಲ್ಲ ಚೆನ್ನಾಗಿ ಗೈಡ್ ಮಾಡಿದರು. ಸೊ ಇವಾಗ ವಾಟ್ ಐ ವಾಸ್ ದೆನ್ ಆ್ಯಂಡ್ ವಾಟ್ ಐ ಆಮ್ ನೌ ಈಸ್ ಲಿಟಲ್ ಡಿಫ್ರೆಂಟ್. ಸೊ ಅದನ್ನ ಇವಾಗ ಸ್ಕ್ರೀನಲ್ಲಿ ನೋಡೋಕ್ಕೆ ಐ ಆಮ್ ಆಲ್ಸೋ ವೇಟಿಂಗ್. ಸಾರಿ, ನಾಟ್ ರಾಂಗ್, ಬೋರ್ನ್ ಅಂಡ್ ಬಾಟಮ್ ಇನ್ ಮುಂಬೈ. ಅವರು ಹುಟ್ಟಿ ಬೆಳೆದಿದ್ದು ಮುಂಬೈಯಲ್ಲಿ ಆ್ಯಕ್ಚುಲಿ ಅವರು. ಬಟ್ ಸಿನಿಮಾಗೋಸ್ಕರ ನಮ್ಮೊಂಚೂರು ಉಡುಪಿ ಕನ್ನಡ, ಫಸ್ಟ್ ಆಫ್ ಆಲ್ ಕನ್ನಡ ಕಷ್ಟ ಆಗುತ್ತೆ. ಅವ್ರು ಉಡುಪಿ ಕನ್ನಡ ಮಾತಾಡಬೇಕಿತ್ತು. ಹುಟ್ಟಿ ಬೆಳೆದಿದ್ದೆಲ್ಲ ಮುಂಬೈಯಲ್ಲಿ ಆಗಿರೋದ್ರಿಂದ. ಬಟ್ ಅವ್ರು ತುಂಬ ಶ್ರದ್ಧೆಯಿಂದ ಕನ್ನಡವನ್ನು ಕಲಿತು, ಯಾರು ಪ್ರಾಂಪ್ಟ್ ಮಾಡ್ತಿರ್ಲಿಲ್ಲ, ಏನಿಲ್ಲ, ಅವ್ರು ಕನ್ನಡವನ್ನು ಕಲಿತು ಈಗ ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ರು ಕೂಡ. ಸೊ ಪ್ರಯತ್ನ ಭಾಳ ಮುಖ್ಯ. ಈಗ ಪರ್ಫೆಕ್ಷನ್ ಆಮೇಲೆ ಪ್ರಯತ್ನ ಭಾಳ ಮುಖ್ಯ. ಆ್ಯಂಡ್ ಇವರು ಕೂಡ, ನಾನು ನೋಟ್ಸ್ಗಳನ್ನ ನೋಡಿದ್ದೀನಿ, ಸಾಕಷ್ಟು ನೋಟ್ಸ್ ಮಾಡಿಕೊಂಡು, ಸಾಕಷ್ಟು ಏನೇ ಒಂದು ಸಣ್ಣ ಮಿಸ್ಟೇಕ್ ಆದ್ರೂ ವಾಪಸ್ ಹೋಗಿ ಅವನೇನೋ ಒಂದು ಪ್ರಿಪೇರ್ ಆಗಿ ಬಂದಿರ್ತಾರೆ. ಸೊ ಆ ಥರನೇ ಬರ್ತಾ ಇದೆಯಾ ಇಲ್ವಾ ಅಂತ ಅಷ್ಟು ಎಫರ್ಟ್ಸ್ ಇದೆ. ಒಂದು ಸಿನಿಮಾ ಮಾಡುವಾಗ ಅದ್ರ ಹಿಂದೆಗಡೆ ಸಾಕಷ್ಟು ಎಫರ್ಟ್ಸ್ ಹೋಗುತ್ತೆ. ಇವ್ರಿಗೂ ಭಾಳಷ್ಟು ಎಫರ್ಟ್ಸ್ ಹಾಕೋ ಸಿನಿಮಾ ಮಾಡಿದ್ದಾರೆ. ಈಗ ಅದರಲ್ಲಿ 3 ವರ್ಷ ಏನು ಮಾಡಿದ್ದೀನಿ ಅಂದಾಗ ಸ್ವಲ್ಪ ನನ್ನ ಕಡೆಗೆ ವಾಲೋದಿದೆ. ಆಡಿಯನ್ಸು ಅಥವಾ ಪ್ರಶ್ನೆ ಕೇಳೋರು ಎಲ್ಲರೂ ನನ್ನ ಕಡೆಗೆ ವಾಲೋದು ಭಾಳ ಸಹಜವಾದದ್ದು. ಬಟ್ ಅದ್ರ ಜೊತೆಗೆ ಅಷ್ಟೇ ಎಫರ್ಟ್ಸ್ ಇವ್ರ ಕಡೆಯಿಂದ ಬಂದರೆ ಮಾತ್ರ ಈ ಪಾತ್ರ ಅಷ್ಟು ಇಂಪ್ಯಾಕ್ಟ್ಫುಲ್ ಆಗಿ ಕಾಣೋದು. ದಟ್ಸ್ ರಿಯಲಿ ಸ್ವೀಟ್ ಆಫ್ ಯು. ವೆರಿ ವೆರಿ ಕೈಂಡ್. ದಟ್ ಈಸ್ ವೆರಿ ಟ್ರೂ. ಇಟ್ ಈಸ್ ಅಂದರೆ ನಾವೆಷ್ಟು ಕಷ್ಟಪಡ್ತೀವಿ, ಐ ಸ್ಟ್ರಾಂಗ್ಲಿ ಬಿಲೀವ್ ನಾವೆಷ್ಟು ಮೇಲ್ ಆ್ಯಕ್ಟರ್ಸಾಗಿ ಕಷ್ಟಪಡ್ತೀವಿ, ನಮ್ಮ 2ರಷ್ಟು ಅವ್ರು ಕಷ್ಟಪಡ್ತಾರೆ. ಬಟ್ ಅದು ಕಾಣೋದಿಲ್ಲ ಕೆಲವು ಸತಿ. ಬಟ್ ಕೆಲವೊಂದು ಪ್ರಿಪ್ರೇಷನ್ಸ್ಗೆ ಈಗ ಸಾಕಷ್ಟು, ನಾನು ಎಕ್ಸಾಂಪಲ್ ಕೊಡ್ತಾ ಹೋದರೆ ತುಂಬ ಸ್ಟೋರಿ ಗೊತ್ತಾಗುತ್ತೆ. ಸೊ ಹಾಗಾಗಿ ತುಂಬ ಕಷ್ಟಪಟ್ಟಿದ್ದಾರೆ, ತುಂಬ ಆನೆಸ್ಟಾಗಿ ಮಾಡಿದ್ದಾರೆ. ಆ್ಯಂಡ್ ಸ್ಕ್ರೀನ್ ಮೇಲೆ ಪಾತ್ರಗಳು ಕಾಣುತ್ತೆ. ಕಾಜಲ್ ಅವ್ರು ಕಾಣಲ್ಲ ಅಥವಾ ಸಂಜನಾ ಅವ್ರು ಕಾಣಲ್ಲ, ಅವ್ರು ಮಾಡಿರುವಂಥ ಪಾತ್ರಗಳು ಕಾಣುತ್ತೆ. ಸೊ ಐ ರಿಯಲಿ ವೆರಿ ಹ್ಯಾಪಿ ಅವರಿಬ್ಬರು ಇಷ್ಟು ಎಫರ್ಟ್ಸ್ ಹಾಕಿ. ಥ್ಯಾಂಕ್ ಯು. ದೀಕ್ಷಿತ್ ಅವರಿದ್ದಾರೆ ನರ್ವಸ್ ಆದರೆ ಏನಂತ ಸೀನಲ್ಲಿ? ಟು ಬಿ ವೆರಿ ಆನೆಸ್ಟ್, ನನಗೆ ಗೊತ್ತಿರಲಿಲ್ಲ. ನಾನು ಸೀರಿಯಲ್ ನೋಡಿರಲಿಲ್ಲ ಆವಾಗ. ಸೊ ನನಗೆ ಗೊತ್ತಿರಲಿಲ್ಲ. ಅಂದರೆ ನನಗೆ ಭಯ ಏನಿತ್ತು ಅಂದರೆ, ಅಯ್ಯೋ ಇಷ್ಟು ಜನರದ್ದು ಟೈಮ್ ವೇಸ್ಟ್ ಮಾಡ್ತಿದ್ದೀನಿ ಅಲ್ವಾ, ಅದು ಒಂದು ರೀಟೇಕ್ ಆದರೆ ನಾನು ಫುಲ್ ಹೋಗ್ಬಿಡ್ತೀನಿ. ಅಯ್ಯೋ ಯಾಕೆ ಇವರೆಲ್ಲ ಮಾಡ್ತಿದ್ದಾರೆ, ನಂದೇ ಆಗ್ತಿಲ್ವಲ್ಲ ಅಂತ, ಅದು ಇನ್ನೂ ಜಾಸ್ತಿ ಪ್ರೆಷರ್ ಆಗ್ತಾ ಬರುತ್ತೆ ಹಂಗೆ. ಸೊ ಸ್ಟಾರ್ಟಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಬಟ್ ಐ ಥಿಂಕ್ ವಿ ಮ್ಯಾನೇಜ್ಡ್. ಕಷ್ಟ ಆಗುತ್ತೆ? ಸೊ ನಾರ್ಮಲಿ ಸೋಲೋ ಆ್ಯಕ್ಟ್ ಮಾಡ್ತಾ ಇದ್ರೆ ಏನಾದರೂ ಮಾಡ್ಬೋದು. ಬಟ್ ಬೇರೆಯವ್ರ ಜೊತೆ ಆ್ಯಕ್ಟ್ ಮಾಡಿದ್ರೆ ಆ ಕೆಮಿಸ್ಟ್ರಿ ಇರಲೇಬೇಕು, ಬಿಲ್ಡ್ ಆಗಬೇಕು. ಸೊ ಲಕಿಲಿ ನಾವು ರಿಹರ್ಸಲ್ಸ್ ಎಲ್ಲ ಮಾಡಿದ್ವಿ ಶೂಟ್ ಮುಂಚೆ. ಸೊ ಒಂದು ಫೆಮಿಲಿಯಾರಿಟಿ ಇತ್ತು. ಬಟ್ ಅಫ್ಕೋರ್ಸ್ ಕ್ಯಾಮ್ರಾ ಮುಂದೆ ಹೋದಾಗ ಒಂಚೂರು ಮುಜುಗರ ಇದ್ದೇ ಇರುತ್ತೆ. ಬಟ್ ಟೇಕ್ ಮಾಡ್ತಾ ಮಾಡ್ತಾ ಸರಿ ಹೋಗುತ್ತೆ. ಯಾ, ನಾವು ಆ್ಯಕ್ಚುಲಿ ಮನೇಲಿ ಮಾತಾಡೋದು ತುಳು. ಸೊ ನನಗೆ KTM ಅಂದರೆ ಟೀಮ್ ಅವ್ರು ಕಾಲ್ ಮಾಡುವಾಗ ಅವ್ರು ಹೇಳಿದರು, ಮೇಡಮ್ ನಿಮಗೆ ಕಷ್ಟ ಆಗಲ್ವಾ, ಅದು ಉಡುಪಿ ಕನ್ನಡನೇ. ನನಗೆ ಐಡಿಯಾನೇ ಇಲ್ಲ, ಅದು
ಅದ್ರ ಕನ್ನಡದಲ್ಲೂ ಇಷ್ಟು ಸ್ಲ್ಯಾಂಗ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಫಸ್ಟ್ ಆಫ್ ಆಲ್. ಸೊ ನಾನು ಅವ್ರಿಗೆ ಅದೇ ಹೇಳಿದೆ, ಇಲ್ಲ ಅಂದರೆ ನನಗೆ ಅದು ಗೊತ್ತಿಲ್ಲ, ಐ ನೆವರ್ ಹರ್ಡ್ ಆಫ್ ಇಟ್, ಸೊ ನನಗೆ ಗೊತ್ತಿಲ್ಲ ಅಷ್ಟು ಅಂತ. ಇಲ್ಲ ಇಲ್ಲ ಜಾಸ್ತಿ ಏನಿಲ್ಲ, ಬನ್ನಿ ನಾವು ವಿಲ್ ಟೀಚ್ ಯು, ಬನ್ನಿ ಮಾಡೋಣ ಅಂತ. ಸೊ ಅಂದರೆ ನನಗೆ ಆ ಡಿಫ್ರೆನ್ಸ್ ಗೊತ್ತಿರಲಿಲ್ಲ, ಅದಕ್ಕೆ ನನಗೆ ಇದು ಕಷ್ಟ ಇದು ಸುಲಭ ಅಂತ ಅನಿಸ್ಲಿಲ್ಲ. ಬಿಕಾಸ್ ಎಲ್ಲ ಹೊಸದೇ ಅಲ್ವಾ, ಸೊ ಒನ್ ಈಸ್ ಬೆಟರ್ ದೆನ್ ಅದರ್ ಅಂತ ನನಗೆ ಅನಿಸ್ಲಿಲ್ಲ. ಸೊ ಎಲ್ಲ ಹೊಸದೇ, ಹಾಗೆ ಕಲ್ತ್ಕೊಂಡು. ಇವಾಗ ಯಾವುದೋ ಒಂದು ಗೊತ್ತಿರೋದನ್ನ ಅನ್ಲರ್ನ್ ಮಾಡ್ಬಿಟ್ಟು ಮತ್ತೆ ಅದನ್ನ ಮಾಡೋದು ಕಷ್ಟ ಆಗುತ್ತೆ. ಅದು ಹೊಸದು ಕಲಿಯೋದು ಇದು ಸುಲಭ. ಅದೇ ರಾಂಗ್ ಏನಂತ ಗೊತ್ತಿಲ್ವಲ್ಲ, ಎವ್ರಿಥಿಂಗ್ ಫೀಲ್ಸ್ ರೈಟ್ ಓನ್ಲಿ ಆ ಥರ. ಇವರು ಕೂಡ ಅದೇ ಭಾಗದಲ್ಲಿ ಸ್ವಲ್ಪ ಹೆಲ್ಪ್ ಆಯಿತು ಇರೋದ್ರಿಂದ. ನಾನು ಅದೇ ಹೇಳ್ದಲ್ಲ, ಅವ್ರದ್ದು ಪೇಷನ್ಸ್ ತುಂಬ ಹೆಲ್ಪ್ ಆಯಿತು. ಅಂದರೆ ಒಂದು ಕಟ್ ಆದ ತಕ್ಷಣ ಇಲ್ ಜಸ್ಟ್ ಲುಕ್ ಆ್ಯಂಡ್ ಸ್ಮೈಲ್, ಇಟ್ಸ್ ಓಕೆ, ಟೇಕ್ ಯುವರ್ ಟೈಮ್, ಇಟ್ಸ್ ಓಕೆ. ಸೊ ದ್ಯಾಟ್ ಹೆಲ್ಪ್ಡ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್. ಸೀರಿಯಸ್ಲಿ ಫುಲ್ ಶೂಟಲ್ಲಿ ಒಂದು ಸತಿನೂ ನೋಡಿಲ್ಲ. ಐ ಮೀನ್ ಸಿಟ್ಟಾಗಿದ್ದು ಇದ್ದಾಗಿದ್ದು ನೋಡಿಲ್ಲ. ಜಸ್ಟ್ ಹಿ ವಾಸ್ ಜಸ್ಟ್ ಕಾಮ್ ಥ್ರೂ ಔಟ್. ಇಟ್ ವಾಸ್ ಅಮೇಝಿಂಗ್. ಮೀನೂಟ ಮೀನೂಟ, ಯು ಲವ್ ಫಿಶ್. ಇಲ್ಲ ಸರ್, ಏನು ಅಗತ್ಯ ಬೀಳೋದಿಲ್ಲ. ಅಂದರೆ ಕೆಲವು ಸತಿ ಏನಾಗುತ್ತೆ, ಕೆಲಸ ಮುಂದಕ್ಕೆ ಹೋಗಬೇಕು, ಅದು ಇಂಪಾರ್ಟೆಂಟ್. ಯಾರ ಮೇಲೆ ಕೋಪ ತೋರಿಸೋದು ಅಥವಾ ನನ್ನ ಫ್ರಸ್ಟ್ರೇಷನ್ ಇನ್ನೊಬ್ರ ಮೇಲೆ ಹಾಕೋದು ಅಲ್ಲ. ಓಕೆ, ಇವಾಗ ಏನೋ ಒಂದು ಆಯಿತು, ಅದಾಗೋಯ್ತು ಅನ್ನೋದು ಅದ್ರ ಬಗ್ಗೆ ಮಾತಾಡೋದಕ್ಕಿಂತ ಏನು ಮಾಡಿದ್ರೆ ಈ ಕೆಲಸ ಮುಂದಕ್ಕೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದು ಉತ್ತಮ ಅಂತ ನನಗನ್ಸೋದು ಯಾವಾಗಲೂ. ಆ್ಯಂಡ್ ಸೆಟ್ಟಲ್ಲಿ ಡೆಫಿನೆಟ್ಲಿ ಅಲ್ಲಿ ಯಾವತ್ತೂ ಆ ಥರ ಸಂದರ್ಭಗಳು ಬಂದಿಲ್ಲ. ಆ್ಯಂಡ್ ನಾನು ಇವತ್ತವರೆಗೂ ಸೆಟ್ಟಲ್ಲಿ ಅದು ಏನೋ ಸೆಟ್ಟಿಗೆ ಹೋದಾಗ ಅದು ಡಿಫ್ರೆಂಟ್ ಮೈಂಡ್ ಸೆಟ್, ಅದು ಕೆಲಸ ಅಂತ ಬಂದಾಗ ಅದು ಕಂಪ್ಲೀಟಾಗಿ ಬೇರೆನೇ ಆಗೋಗುತ್ತೆ. ಸುಮ್ಮನೆ ಹೇಳ್ದೆ. ಉಪಕಾರ ತಿಂದಲ್ಲಿ ಎಲ್ರಿಗೂ ಕೋಪ ಸಿಂಪಲ್ ಸರ್. ಇವಾಗ ಕೋಪ ಎಲ್ರಿಗೂ ಬರುತ್ತೆ, ಎಲ್ರಿಗೂ ಎಮೋಷನ್ಸ್ ಇದೆ. ಬಟ್ ಆ ಎಮೋಷನ್ಸ್ನ ಹೇಗೆ ನಮ್ಮ ಕಂಟ್ರೋಲಲ್ಲಿ ಇದೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಅದನ್ನ ಹೇಗೆ ಕಂಟ್ರೋಲ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಸೊ ಎಲ್ರಿಗೂ ಒಂದೇ ಎಮೋಷನ್ಸ್ ಇರೋದು. ಸೊ ಬಟ್ ವಿ ಆರ್ ಗುಡ್ ಅಟ್ ಕಂಟ್ರೋಲಿಂಗ್ ಅವರ್ ಎಮೋಷನ್ಸ್. ಸೊ ಮೇ ಬಿ ಐ ಆಮ್ ಗುಡ್ ಅಟ್ ಕಂಟ್ರೋಲಿಂಗ್ ಎಮೋಷನ್ಸ್. ಇಲ್ಲ ಸರ್, ಬೆಂಗಳೂರು, ಉಡುಪಿ, ಕುಂದಾಪುರ ಅಲ್ಲೂ ಇದೆ, ಬೆಂಗಳೂರಲ್ಲೂ ಇದೆ, ಎರಡೂ ಕಡೆ ಶೂಟ್ ಮಾಡಿದ್ದೀವಿ. ಕಂಪ್ಲೀಟ್ ಲವ್ ಸ್ಟೋರಿನ ಏನು? ಅದಾಗಲೇ ಹೇಳಿದ್ನಲ್ಲ ಸರ್, ಲವ್ ಸ್ಟೋರಿನ ಎಸ್ ಡೆಫಿನೆಟ್ಲಿ ಲವ್ ಸ್ಟೋರಿ. ಬಟ್ ಲವ್ ಸ್ಟೋರಿ ಮಾತ್ರನ ಅಲ್ಲ, ಇದರಲ್ಲಿ ಬೇರೆ ಅಂಶಗಳು ಸಾಕಷ್ಟು ಬೇರೆ ಜೀವನದ ಕುರಿತಂಥ ಅಂಶಗಳಾಗಿರ್ಬೋದು, ಅಥವಾ ತಂದೆ ತಾಯಿ ಸಂಬಂಧಗಳ ಬಗ್ಗೆ ಆಗಿರ್ಬೋದು, ಸ್ನೇಹಿತರ ಬಗ್ಗೆ ಆಗಿರ್ಬೋದು, ಎಲ್ಲ ಥರದ ಅಂಶಗಳು ಇದೆ. ಅದೇ ಹೇಳಿದ್ನಲ್ಲ ಸರ್, ನೀವು ನೋಡಿದ್ರೆ ನೀವು ಪ್ರತಿಯೊಂದು ಹಂತದಲ್ಲೂ ನೀವು ಕನೆಕ್ಟ್ ಆಗ್ತಾ ಹೋಗ್ತೀರಾ. ಇದು ನಾವು ನೋಡಿದಂಥ ಕಥೆ, ಕೇಳಿದಂಥ ಕಥೆ ಅಂತ ಪಾತ್ರಗಳ ಜೊತೆ ಕನೆಕ್ಟ್ ಆಗ್ತಾ ಹೋಗ್ತೀರಾ. ಪಾತ್ರಗಳು ನಿಮ್ಮನ್ನ ಸೆಳೆದು ಕರ್ಕೊಂಡು ಹೋಗ್ತಾರೆ, ಜರ್ನಿ ಕರ್ಕೊಂಡು ಹೋಗ್ತಾರೆ. ಓವರ್ ಆಲ್ ಜರ್ನಿ ಹೇಗಿತ್ತು ಅಂತ KTM? ಓವರ್ ಆಲ್ ಜರ್ನಿ ಇವತ್ತಿನ ದಿನಕ್ಕೆ ಇವತ್ತಿಗೆ ಇಲ್ಲಿ ಕೂತ್ಕೊಂಡು ಬಹಳ ತೃಪ್ತಿ ಅಂತ ಅನಿಸುತ್ತೆ. ಅಂದರೆ ಅಷ್ಟು ದಿನಗಳು ಶೂಟ್ ಮಾಡಿದ್ದಾಗಿರ್ಬೋದು, ಆಮೇಲೆ ಅದು ಆ ಟ್ರಾನ್ಸ್ಫಾರ್ಮೇಷನ್ಗಳಾಗಿರ್ಬೋದು, ಇಡೀ ತಂಡ ಕಷ್ಟಪಟ್ಟು ಕೆಲಸ ಮಾಡಿದ್ದಾಗಿರ್ಬೋದು. ಸೊ ಇದೆಲ್ಲ ನೋಡಿದಾಗ ಸ್ಕ್ರೀನ್ ಮೇಲೆ ಸಿನಿಮಾ ಮೂಡಿ ಬಂದಾಗ, ಅದನ್ನು ಸಿನಿಮಾನ ನೋಡಿದಾಗ ಅದೆಲ್ಲವೂ ಸಾರ್ಥಕತೆ ಅಂತ ಅನಿಸುತ್ತೆ. ಅವ್ರು ಸಾರ್ಥಕ ಆಯಿತು, ಅಷ್ಟು ಕಷ್ಟಪಟ್ಟು ಅಷ್ಟೆಲ್ಲ ಮಾಡಿದ್ದಕ್ಕೂ ಸಿನಿಮಾ ನಾವು ಹೇಗೆ ಅಂದ್ಕೊಂಡಿದ್ವಿ ಅದು ಬಂದಿದೆ, ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ. ಸೊ ಒಂಥರ ಸಾರ್ಥಕತೆ. ಇದೆ ರಿಲೀಸ್ ಆಗ್ತದೆ ಫೆಬ್ರವರಿ 16. ಎಲ್ರಿಗೂ ಹೇಳೋದು, ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ. ಮೊದಲನೇ ವಾರನೇ ಬಂದು ನೋಡಿ ಚಿತ್ರಮಂದಿರಕ್ಕೆ. ಯಾಕಂದರೆ ಡೆಫಿನೆಟ್ಲಿ ಒಂದು ಪ್ರಾಮಿಸ್ ಮಾಡ್ತೀನಿ, ನಾನು ಎಲ್ಲ ಇಂಟರ್ವ್ಯೂ ಇದನ್ನೇ ಹೇಳ್ತಾ ಇದ್ದೀನಿ. ಪ್ರಾಬ್ಲಿ ರಿಪೀಟ್ ಅನ್ನಿಸ್ಬೋದು, 2-3 ಇಂಟರ್ವ್ಯೂ ನೋಡಿದವ್ರಿಗೆ ರಿಪೀಟ್ ಅನ್ನಿಸ್ಬೋದು, ಬಟ್ ತುಂಬ ಶೋರಾಗಿ ಹೇಳ್ತಾ ಇದ್ದೀನಿ. ನೀವು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿದ್ರೆ ನಿಮಗೆ ಡಿಸಪಾಯಿಂಟ್ ಆಗುತ್ತೆ. ಡೆಫಿನೆಟ್ಲಿ ಒಂದು ಖುಷಿಲಿ ಹೋಗ್ತೀರಾ, ಒಂದು ಪ್ರೌಡ್ ಫೀಲಿಂಗಲ್ಲಿ ಹೋಗ್ತೀರಾ. ನಮ್ಮ ಭಾಷೆಯಲ್ಲಿ ಈ ಥರ ಸಿನಿಮಾಗಳು ಮಾಡ್ತಾ ಇದ್ದಾರೆ ಅಂತ ಭಾಳ, ನಮ್ಮ ಕಲಾವಿದರನ್ನು ಬೇರೆ ಬೇರೆ ಥರದ ಪಾತ್ರಗಳು ಮಾಡಬಲ್ಲರು ಅನ್ನೋ ಒಂದು ಖುಷಿ ನಿಮ್ಗೆ ಡೆಫಿನೆಟ್ಲಿ ಸಿಗುತ್ತೆ. ಆ್ಯಂಡ್ ಈ ಸಿನಿಮಾನ ನೀವು ಥಿಯೇಟ್ರಲ್ಲಿ ನೋಡಿ ಹೊರಗೆ ಹೋಗುವಾಗ ನೀವು ಡೆಫಿನೆಟ್ಲಿ 4 ಜನ ಹೇಳ್ತೀರ, ಆ ಭರವಸೆ ನನಗಿದೆ. ಆದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಎಲ್ಲ ಆಡಿಯನ್ಸ್ ಮಾಡಬೇಕಾಗಿರೋದು ಇಷ್ಟೇ, ಮೊದಲನೇ ವಾರನೇ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಬೇಕು. 16 ರಿಲೀಸ್ ಮಾಡ್ತೀರಾ? 16ಗೆ ಏನೊಂದು ಇದಿದೆ, ನಮ್ಮ D-Box ಬರ್ತಡೆ ಅದೇ ದಿನ, 16 ಫೆಬ್ರವರಿ, ಅದೇ ದಿನ ಫಿಲ್ಮ್ ರಿಲೀಸ್ ಆಗ್ತದೆ. ಖುಷಿ ಇದೆ. ಸೂಪರ್ ಸರ್, ಅವ್ರ ಆಶೀರ್ವಾದನೂ ಇರಲಿ ಹಂಗಾದ್ರೆ. ಭಾಳ ಖುಷಿ ಇದೆ. ಅವ್ರ ಫ್ಯಾನ್ಸು ಸಿನಿಮಾ ಬಂದು ನೋಡಿ, ಅವ್ರಿಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ, ತುಂಬ ಖುಷಿ ಇದೆ. ಅದೇ
ಎಲ್ಲರೂ ಬಂದು ನೋಡಿ ಸಿನಿಮಾನ. ಎಲ್ರಿಗೂ ನಾನು ಹೇಳ್ದಂಗೆ ತುಂಬ ರಿಲೇಟಿಬಿಲಿಟಿ ಇದೆ. ನಮ್ಮ ಲೈಫಲ್ಲೂ ಹಿಂಗೆ ಆಗಿರ್ಬೋದು, ಆಗಿದೆ. ಸೊ ಇನ್ಸ್ಪಿರೇಷನ್ ಕೂಡ ಸಿಗುತ್ತೆ. ಇವ್ರ ಕ್ಯಾರೆಕ್ಟರ್ ಜರ್ನಿ ಈಸ್ ವೆರಿ ಇನ್ಸ್ಪೈರಿಂಗ್. ಅವ್ರ ಗ್ರಾಫ್ ತುಂಬ ಚೆನ್ನಾಗಿದೆ, ಮೇಲೆ ಕೆಳಗಡೆ ಆಗಲಿ ಏನೋ. ಸೊ ಐ ಥಿಂಕ್ ದ್ಯಾಟ್ಸ್ ವೆರಿ ಇನ್ಸ್ಪೈರಿಂಗ್. ಸೊ ಯೂತ್ ಆಗಲಿ, ಫ್ಯಾಮ್ಲಿ ಆಗಲಿ, ಬಿಕಾಸ್ ಫ್ಯಾಮ್ಲಿ ಸೆಂಟಿಮೆಂಟ್ಸ್ ಕೂಡ ಇದೆ. ಸೊ ಎಲ್ಲರೂ ನಿಮ್ಮ ಫ್ಯಾಮ್ಲಿ ಜೊತೆ ಬರ್ಬೋದು, ನಿಮ್ಮ ಫ್ರೆಂಡ್ಸ್ ಜೊತೆ ಬರ್ಬೋದು, ನಿಮ್ಮ ಪಾರ್ಟ್ನರ್ಸ್ ಜೊತೆ ಬರ್ಬೋದು, ಟು ಬಿ ಪಾರ್ಟ್ನರ್ಸ್ ಜೊತೆ ಬರ್ಬೋದು. ಬಟ್ ಪ್ಲೀಸ್ ಎಲ್ಲರೂ ಬನ್ನಿ Feb 16th KTM. ಎಲ್ರಿಗೂ ನಮಸ್ಕಾರ. ದಯವಿಟ್ಟು ಎಲ್ಲರೂ ಸೇರಿ ಬಂದು ನಮ್ಮ ಸಿನಿಮಾನ ಬಂದು ನೋಡಿ. ಅವ್ರು ಆಗಲೇ ಹೇಳಿದ್ದಾರೆ ಅಂದರೆ ಯಾತಕ್ಕೆ ಬರಬೇಕಂತ. ಬಟ್ ಇದ್ರ ಜೊತೆ ಮ್ಯೂಸಿಕ್ಕು ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಈ ಸಿನಿಮಾಲಿ. ಐ ಥಿಂಕ್ ಚೇತನ್ ಸರ್ ಹೀಸ್ ಯೂಸ್ಡ್ ಮ್ಯೂಸಿಕ್ ವೆರಿ ಕ್ರಿಯೇಟಿವ್ಲಿ. ಅಂದರೆ ಪ್ರತಿ ಒಂದು ಸೀನ್ಗೆ ಇಂಪ್ಯಾಕ್ಟ್ ಆಗಿರುತ್ತೆ ಮ್ಯೂಸಿಕ್ಕು. ಸೊ ದಯವಿಟ್ಟು ಬಂದು ನೋಡಿ. ನಿಮ್ಮ ಫ್ಯಾಮ್ಲಿ, ನಿಮ್ಮ ಫ್ರೆಂಡ್ಸ್, ನಿಮ್ಮ ಗರ್ಲ್ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್ ಎಲ್ಲ ಬಂದು ಸೇರಿ ನೋಡಿ. ಥ್ಯಾಂಕ್ ಯು ಸೊ ಮಚ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.